ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಚಾತುರ್ಮಾಸದಲ್ಲಿ ಪ್ರತಿ ದಿವಸನೂ ಭಾಗವತ ಪುರಾಣ ಇಲ್ಲ ಯಾವುದೇ ಬೇರೆ ಪುರಾಣಗಳಾದ್ರೆ ಕೇಳಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಹಾಗಾಗಿ ಇವತ್ತು ನಾವು ಭಾಗವತ ಪುರಾಣದಿಂದ ಒಂದು ಕಥೆಯನ್ನ ಕೇಳೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ. ಶ್ರೀಮನ್ ನಾರಾಯಣ ಸೃಷ್ಟಿಯನ್ನು ಆರಂಭ ಮಾಡೋದಕ್ಕೆ ಸಂಕಲ್ಪ ಮಾಡ್ತಾನೆ. ಬ್ರಹ್ಮನ್ ಕರೆದು ಸೃಷ್ಟಿ ಮಾಡಕ್ ಹೇಳ್ತಾನೆ. ಬ್ರಹ್ಮ ಸೃಷ್ಟಿ ಮಾಡಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಕೆಲವೆಲ್ಲ ಸೃಷ್ಟಿ ಮಾಡ್ತಾರೆ, ಕೆಲವು ಜನ ಮುನಿಗಳನ್ನ. ಅದೆಲ್ಲ ಮತ್ತೆ ಹೇಳಿದ್ರೆ ವಿಡಿಯೋ ತುಂಬಾ ದೊಡ್ಡದಾಗತ್ತೆ ಸ್ನೇಹಿತರೆ. ಇವಾಗ ನಮ್ಮ ಕಥೆಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಮಾತ್ರ ತಗೊಂತೀನಿ. ಬ್ರಹ್ಮ ತನ್ನ ಶರೀರದಿಂದ ಒಂದು 9 ಜನ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಈ ಕರ್ತಮ ಪ್ರಜಾಪತಿ ಇವತ್ತಿನ ನಮ್ಮ ಕಥೆಯ ನಾಯಕ ಕೂಡ ಒಬ್ರು. ಬ್ರಹ್ಮದೇವ್ರ ಬೆನ್ನಿಂದ ಹುಟ್ಟಿರ್ತಾರೆ. ಆಮೇಲೆ ಬ್ರಹ್ಮದೇವ್ರು ಅವ್ರಿಗೆ ಹೇಳ್ತಾರೆ, ನೀನು ಸೃಷ್ಟಿ ಆರಂಭ ಮಾಡು ಅಂತ. ಅದಕ್ಕೆ ಕರ್ತಮ ಪ್ರಜಾಪತಿ ಏನ್ ಮಾಡ್ತಾರೆ, ಭೂಮಿಗೆ ಬಂದು ದೇವತೆಗಳ ಸಮಯದಲ್ಲಿ 106 ವರ್ಷ ತಪಸ್ಸು ಕೂತ್ಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ಒಂದು ಒಳ್ಳೆ ಹೆಂಡತಿ ಬೇಕು, ಸೃಷ್ಟಿ ಮಾಡ್ಬೇಕಲ್ವಾ. ಸೃಷ್ಟಿ ಮಾಡ್ಬೇಕಂದ್ರೆ ಹೆಂಡತಿ ಬೇಕು. ಸೊ ಒಳ್ಳೆ ಹೆಂಡತಿ ಬೇಕು ಅಂತ ತಪಸ್ಸು ಕೂತ್ಕೊಂಡ್ಬಿಡ್ತಾರೆ. 106 ವರ್ಷ ಮಾಡ್ತಾರೆ. ಇಲ್ಲಿ ಆಮೇಲೆ ಬ್ರಹ್ಮದೇವರು ತನ್ನ ಬಳತೋಳಿಂದ ಸ್ವಯಂಭೂ ಮನುನ, ಎಡತೋಳಿಂದ ಶತರೂಪಾದೇವಿನ ಸೃಷ್ಟಿ ಮಾಡ್ತಾರೆ. ಅವರಿಬ್ಬರನ್ನು ಕರೆದು ಮೈಥುನದಿಂದ ಸೃಷ್ಟಿ ಆರಂಭ ಮಾಡಕ್ಕೆ ಹೇಳ್ತಾರೆ. ಸೊ ಅವ್ರು ಬರ್ತಾರೆ. ಸಮಗ್ರ ಭೂಮಂಡಲವೇ ಕೊಡ್ತಾರೆ ಅವ್ರಿಗೆ. ಅದಕ್ಕೆ ರಾಜನಾಗ್ ಮಾಡ್ತಾರೆ ಸ್ವಯಂಭೂ ಮನುನ. ಅವರು ಜೀವನ ಶುರು ಮಾಡ್ತಾರೆ. ಅವ್ರಿಗೆ 3 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. 3 ಜನ ಹೆಣ್ಮಕ್ಳು ಯಾರಂದ್ರೆ ದೇವಹೂತಿ, ಆಕೂತಿ ಮತ್ತೆ ಪ್ರಸೂತಿ ಅಂತ. ಗಂಡ್ಮಕ್ಳು 2 ಇರ್ತಾರೆ, ಪ್ರಿಯವ್ರತ ಮತ್ತೆ ಉತ್ತಾನಪಾದ ಅಂತ. ಇವತ್ತು ನಮ್ ಕಥಾನಾಯಕಿ ದೇವಹೂತಿ, ಸ್ವಯಂಭೂ ಮನು ಮತ್ತೆ ಶತರೂಪಾದೇವಿ ಅವರ ದೊಡ್ಡ ಮಗಳು. ಇಲ್ಲಿ ಕರ್ತಮರು ತಪಸ್ ಮಾಡ್ತಾ ಇದ್ರೆ ಶ್ರೀಮನ್ನಾರಾಯಣ ಪ್ರತ್ಯಕ್ಷ ಆಗಿ ಹೇಳ್ತಾರೆ, ನೀನ್ ಯಾವ್ದಕ್ಕೋಸ್ಕರ ತಪಸ್ ಮಾಡ್ತಾ ಇದೀಯ ನಂಗೆ ಗೊತ್ತಾಗಿದೆ. ನಿಂಗೆ ಅನುಕೂಲವತಿ ಆಗಿರೋ ಹೆಣ್ಣು ನಿನ್ನ ಹತ್ರನೇ ಬರ್ತಾಳೆ, ಅವಳನ್ನ ಮದ್ವೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಷ್ಟರ ತನಕ ನಿನ್ನ ತಪಸ್ಸು ನೀನು ಮುಂದುವರ್ಸು ಅಂತ ಹೇಳ್ಬಿಟ್ಟು ಅಂತರ್ಧಾನವಾಗ್ಬಿಡ್ತಾರೆ. ಸರಿ, ಇವ್ರು ಒಂದ್ಸತಿ ಸ್ವಯಂಭೂ ಮನು ಮತ್ತೆ ಶತರೂಪಾದೇವಿ ದೇವಹೂತಿನ ಕರ್ಕೊಂಡು ಪುಷ್ಪಕ ವಿಮಾನದಲ್ಲಿ ಬರ್ತಾ ಇರ್ತಾರೆ. ಮಗಳಿಗೆ ಯಾರಾದ್ರೂ ಸರಿಯಾದ ಗಂಡು ಸಿಗ್ತಾನೇನೋ ಅಂತ ನೋಡ್ತಾ. ಅಲ್ಲಿ ಇಲ್ಲಿ ಇವ್ರು ಇರೋ ಕಡೆಗೆ ಬಂದಿದ ತಕ್ಷಣ ದೇವಹೂತಿ ಅವರ ಅಪ್ಪನ ವಿಮಾನವನ್ನ ಸ್ಟಾಪ್ ಮಾಡಕ್ ಹೇಳಿ ಹೇಳ್ತಾಳೆ, ಇಲ್ಲಿದೆ ನಮ್ಗೆ ಬೇಕಾಗಿರೋ ಗಂಡು ಇಲ್ಲಿದ್ದಾರೆ ಅಂತ. ಸರಿ ಅಂತ ಅವ್ರಲ್ಲಿ ಇಳಿದ್ಬಿಟ್ಟು ಕರ್ತಮ ಪ್ರಜಾಪತಿನ ಭೇಟಿ ಆಗ್ತಾರೆ. ಅವ್ರು ನೋಡಿದ್ರೆ ಅವಾಗೆ 106 ವರ್ಷ ತಪಸ್ ಮಾಡಿ ತುಂಬಾ ವಯಸ್ಸು ಮುದುಕರಾಗೋಗಿರ್ತಾರೆ. ಸರಿ ಅಂತ ಈ ದೇವಹೂತಿ ಇವ್ರೇನ ಹೇಳ್ತಾರೆ, ಸ್ವಯಂಭೂ ಮನು ಅಮ್ಮ ಅವ್ರಿಗೆ ತುಂಬಾ ವಯಸ್ಸಾಗೋಗಿದೆ ಅಲ್ವಾ ಅಂದ್ರು. ಅವ್ರು ಕೇಳಲ್ಲ ದೇವಹೂತಿ, ಇಲ್ಲ ಇವ್ರಿಗೆ ತುಂಬಾ ಬ್ರಹ್ಮಜ್ಞಾನಿ, ನಂಗೆ ಇಂಥವ್ರೇ ಬೇಕು, ನಾನು ಇವ್ರನ್ನೇ ಮಾಡ್ಕೊಂತೀನಿ ಅಂತ. ಸರಿ ಅಂತ ಅವರಿಬ್ಬರು ಸ್ವಯಂಭೂ ಮನು ಮತ್ತೆ ಅವ್ರ ಹೆಂಡತಿ ಇವರಿಬ್ಬರದು ಮದ್ವೆ ಮಾಡ್ಬಿಟ್ಟು ಹೊರಟು ಬಿಡ್ತಾರೆ ಅಲ್ಲಿಂದ. ಮದ್ವೆಗ್ ಮುಂಚೆನೆ ಕರ್ತಮ ಪ್ರಜಾಪತಿ ಹೇಳ್ತಾರೆ ದೇವಹೂತಿಗೆ, ನೋಡು ನಾನು ಮದ್ವೆ ಮಾಡ್ಕೊಂತೀನಿ, ಆದ್ರೆ ಒಂದು ಮಗು ಆದ ತಕ್ಷಣ ನಾನು ಬಿಟ್ಬಿಟ್ಟು ಹೊರಟು ಬಿಡ್ತೀನಿ ದೇವ್ರ ಸಾಧನೆ ಮಾಡ್ಕೊಳಕ್ಕೆ ಅಂತ. ಅದಕ್ಕೆ ಒಪ್ಕೊಂಡಿರ್ತಾರೆ ದೇವಹೂತಿ. ಸರಿ ಆಯ್ತು, ಮದ್ವೆ ಆಗತ್ತೆ. ಮತ್ತೆ ತಪಸ್ಸು ಕೂತ್ಕೊಂಡ್ಬಿಡ್ತಾರೆ ಇವರು ಕರ್ದಮ್ರು. ಸರಿ, ದೇವಹೂತಿ ಇವ್ರಿಗೆ ಸಪರ್ಯಗಳು ಮಾಡ್ಕೊಂಡು ಅವ್ರಿಗೆಲ್ಲ ಅನುಕೂಲಗಳು ಮಾಡಿಕೊಡ್ತಾ ಹಾಗೆ ಕಾಲ ಕಳೀತಾ ಇರ್ತಾರೆ. ಈ ತರ ಒಂದ್ 70-80 ವರ್ಷ ಕಾಲ ನಡೆದೋಗತ್ತೆ. ಅವ್ರ ಮದ್ವೆ ಆಗಿದ್ದು ಮೊದಲನೇ ದಿವಸ ನೋಡಿದ್ದು ಹೆಂಡತಿನ ಅಷ್ಟೇ. ಅಷ್ಟರಿಂದ ಇಷ್ಟು ತನಕ ಅವ್ರು ಕಣ್ ಬಿಟ್ಟೆ ನೋಡಿರಲ್ಲ, ಅಂದ್ರೆ ಗಮನನೇ ಹರಿಸಿರಲ್ಲ. ತನ್ನ ಪಾಡಿಗೆ ತನ್ನ ಪೂಜೆ, ತನ್ನ ತಪಸ್ಸು, ತನ್ನ ಇದ್ರಲ್ಲೇ ಇದ್ದು ಬಿಡ್ತಾರೆ. ಇವ್ರು ಪಾಪ ಸೇವೆ ಮಾಡ್ಕೊಂತ ಇದ್ಬಿಟ್ಟಿರ್ತಾರೆ ದೇವಹೂತಿ. ಒಂದ್ಸತಿ ಒಂದು 75-80 ಇಯರ್ಸ್ ಆದ್ಮೇಲೆ ಯಾವ್ದಕ್ಕೋ ಒಂದ್ಸತಿ ನೋಡ್ತಾರೆ, ಒಂದ್ ವಯಸ್ಸಾಗಿರೋ ಹೆಂಗಸು ಅವ್ರ ಎದುರುಗಡೆ ಕೂತಿರ್ತಾಳೆ. ಅದು ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ಬಿಡತ್ತೆ.
ಕೇಳ್ತಾರೆ, ಯಾರಮ್ಮ ನೀನು ಇಲ್ಲಿ ಯಾಕೆ ಕೂತಿದ್ದಿ ಅಂದ್ರೆ, ಅವಾಗ ಅವ್ರು ಹೇಳ್ತಾರೆ, ನಾನು ನಿಮ್ಮ ಹೆಂಡತಿ, ಈ ತರ ಇಷ್ಟು ವರ್ಷಗಳ ಹಿಂದೆ ನೀವು ನನ್ನ ಮದುವೆ ಮಾಡ್ಕೊಂಡಿದ್ರಿ ಅಂತ. ಆವಾಗ ಅವ್ರಿಗೆ ಗೊತ್ತಾಗತ್ತೆ, ಅಯ್ಯೋ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಅನ್ಕೊಂಡು ಹೇಳ್ತಾರೆ, ಇಲ್ಲಮ್ಮ ತಪ್ಪಾಗೋಯ್ತು, ನೀನ್ ಇಷ್ಟು ಚೆನ್ನಾಗಿ ನಂಗೆ ಸೇವೆ ಮಾಡಿದೀಯ, ನಿಂಗೆ ಏನ್ ವರ ಬೇಕೋ ಕೇಳು, ನೀನೇನ್ ಕೇಳಿದ್ರು ಕೊಡ್ತೀನಿ ಅಂತಾರೆ. ಅದಕ್ಕೆ ದೇವಹೂತಿ ಅಂತಾರೆ, ನನ್ಗೆ ಮದುವೆ ಟೈಮಲ್ಲಾದ್ರೆ ನಂಗೆ ಆಸೆ ಇತ್ತು ನಿಮ್ಮಿಂದ ಒಂದು ಬ್ರಹ್ಮಜ್ಞಾನಿ ಇರೋ ಮಗ ಬೇಕು ಅಂತ. ಇವಾಗ ಇಷ್ಟು ವಯಸ್ಸಾಗೋಗಿದೆ ಅಲ್ಲ ಸ್ವಾಮಿ, ಇವಾಗ ಇನ್ನೇನು ಆಸೆಗಳೇನಿಲ್ಲ ನಂಗೆ, ಪರವಾಗಿಲ್ಲ ಅಂತಾಳೆ. ಅದಕ್ಕೆ ಅವರು ಕರ್ದಮ್ರು ಅಂತಾರೆ, ಇಲ್ಲ ಇಲ್ಲ ಹಾಗಲ್ಲ, ಇವಾಗೂ ಏನು ಟೈಮ್ ಮಿಂಚೋಗಿಲ್ಲ, ಇವ್ರಿರೋದು ಮಾತೃಗಯ ಹತ್ರ, ಅಲ್ಲಿ ಬಿಂದುಸಾರ ಅನ್ನೋ ಅಲ್ಲೇ ಬಿಂದು ಸರೋವರ ಇರತ್ತೆ, ಹೇಳ್ತಾರೆ ಅದರಲ್ಲಿ ಹೋಗಿ ನೀನ್ ಸ್ನಾನ ಮಾಡ್ಕೊಂಡ್ ಬಾ ಅಂತ. ಆವಾಗ ಅವ್ರಿಗೆ ಎಷ್ಟು ವಯಸ್ಸಾಗೋಗಿರತ್ತೆ ದೇವಭೂತಿಗೆ, ಸರಿ ಅಂತ ನಡಿಯಕ್ಕಾಗದೆ ನಿಧಾನಕ್ಕೆ ಹೋಗಿ ಸ್ನಾನ ಮಾಡ್ತಾರೆ. ಅಷ್ಟು ಮುದುಕಿ ಆಗಿರೋಳು ಅಲ್ಲಿ ಸ್ನಾನ ಮಾಡಿ ಎದ್ದಿದ ತಕ್ಷಣ 18 ವರ್ಷದ ಹುಡುಗಿ ಆಗೋಗ್ತಾಳೆ. ಆಮೇಲೆ ನೋಡ್ತಾಳೆ ಗಂಡ ಇನ್ನ ತುಂಬಾ ವಯಸ್ಸಾಗಿದ್ದು, ತುಂಬಾ ಮುದುಕರಾಗಿರ್ತಾಳೆ. ಅದನ್ನ ಗಮನಿಸ್ಬಿಟ್ಟು ಕರ್ತಮ್ರು ತಾವು ಹೋಗಿ ಆ ಬಿಂದು ಸರೋವರದಲ್ಲಿ ಸ್ನಾನ ಮಾಡ್ತಾರೆ. ಅವ್ರು 22 ವರ್ಷದ ನವ ಯುವಕ ಆಗ್ತಾರೆ. ಆಮೇಲೆ ತನ್ನ ತಪಶಕ್ತಿಯಿಂದ ಒಂದು ಪುಷ್ಪಕ ವಿಮಾನವನ್ನು ತರಿಸ್ತಾರೆ. ತರಿಸಿ ಇಬ್ಬರು ಕೂತ್ಕೊಂಡು ಇನ್ನು ಆವಾಗ ಎಲ್ಲ ಲೋಕಗಳನ್ನ ಸುತ್ತಕ್ ಶುರು ಮಾಡ್ತಾರೆ. 100 ವರ್ಷ ಸುತ್ತಾರವ್ರು. ಒಂದು ಇಲ್ಲಿ ಅಲ್ಲಿ ರಾಜ್ಯಗಳೆಲ್ಲ ಲೋಕಗಳೇ ಸುತ್ತಾರೆ. ಅದರಲ್ಲಿ ಸ್ವರ್ಗ ಲೋಕ ಕೂಡ ಹೋಗಿರ್ತಾರೆ. ಅಲ್ಲಿ ಹೋದ್ರೆ ಸಾಕ್ಷಾತ್ ಇಂದ್ರ ಮತ್ತೆ ಅವ್ರ ಹೆಂಡತಿ ಸಚಿದೇವಿ ಇಬ್ರು ಬಂದು ಇವ್ರಿಗೆ ಸ್ವಾಗತ ಮಾಡಿ ಕರ್ಕೊಂಡೋಗಿ ಅತಿಥಿ ಸತ್ಕಾರ ಎಲ್ಲ ಮಾಡಿ ಕಳಿಸ್ತಾರೆ. ಕರ್ತಮ್ರ ತಪಶಕ್ತಿ ಅಂತ ಅದು. ಇವ್ರು ಇದೇ ತರ 9 ಲೋಕ ನೋಡ್ತಾರೆ. ಆವಾಗ ಒಂದ್ಸತಿ ದೇವಹೂತಿ ಅಂತಾರೆ ಗಂಡನ ಹತ್ರ, ನಂಗೆ ಫಸ್ಟ್ ನೋಡಿದ್ದು ಇದೇ ಲೋಕನೇ ಚೆನ್ನಾಗಿದೆ ಸ್ವಾಮಿ ಇದಕ್ಕನ್ನ ಅಂತ. ಅದಕ್ಕೆ ಕರ್ತಮ್ರು ಅಂತಾರೆ, ನೀನೇನು ಚಿಂತೆ ಮಾಡಬೇಡ ಅಂತ ಹೇಳಿ 9 ರೂಪಗಳನ್ನ ಮಾಡ್ತಾರೆ. ಯಾರ್ದು? ದೇವಹೂತಿದು ಮತ್ತೆ ಕರ್ತಮ್ರದು, ಅವ್ರದವ್ರು ಮಾಡ್ಕೊಂಡು 9 ಜನ ಅಂದ್ರೆ ಗಂಡ ಹೆಂಡತಿ 9 ಲೋಕಕ್ಕೆ ಹೋಗ್ತಾರೆ. ಎಷ್ಟೊಂದ್ ವರ್ಷಗಳು ಅಲ್ಲೇ ವಿಹಾರ ಮಾಡ್ತಾರೆ. ಆವಾಗ ಅವ್ರಿಗೆ 9 ಜನ ಹೆಣ್ಮಕ್ಳಾಗ್ತಾರೆ. ಈ 9 ಜನ ಹೆಣ್ಮಕ್ಳನ್ನ 9 ಋಷಿಗಳಿಗೆ ಮದುವೆ ಮಾಡ್ತಾರೆ. ನಮ್ಮ ಮನೆಗಳಲ್ಲಿ ಮದುವೆ ಆದ್ಮೇಲೆ ವಧುವರರಿಗೆ ನಾವು ಅರುಂಧತಿ ನಕ್ಷತ್ರ ತೋರಿಸಿ ನಮಸ್ಕಾರ ಮಾಡಿಸ್ತೀವಿ ನೋಡಿ, ಆ ಅರುಂಧತಿ ಇವ್ರ ಮಗಳೇ. ಹಾಗೆ ಅತ್ರಿ ಋಷಿಗಳನ್ನ ಮದುವೆ ಮಾಡ್ಕೊಂತಾರಲ್ವಾ ಅನಸೂಯ ದೇವಿ, ಅವರು ಇವ್ರ ಮಗಳೇ. ಅಂದ್ರೆ ಅಷ್ಟು ಫೇಮಸ್ ಇವ್ರ ಮಕ್ಕಳು, ಹೆಣ್ಮಕ್ಳು ಕೂಡ. ಆ ತರಾನೇ ಇನ್ನ 9 ಜನದ್ದು ಯಾರ್ಯಾರು ಗಂಡಂದ್ರು ಋಷಿಗಳು ಅನ್ನೋ ಹೆಸರುಗಳೆಲ್ಲ ಕೂಡ ಇದೆ ಸ್ನೇಹಿತರೆ. ಆಮೇಲೆ ಇಷ್ಟು 9 ಜನದ್ದು ಮದುವೆ ಎಲ್ಲ ಆಗೋದ್ಮೇಲೆ ಇವ್ರಂತಾರೆ ಕರ್ತಮ್ರು, ನಾನು 1 ಮಗು ಆದ್ಮೇಲೆನೆ ಹೊಟ್ಟೋಗ್ತೀನಿ ಅಂದೆ, ಇವಾಗ 9 ಜನ ಆಗೋಗಿದ್ದಾರೆ, ಇನ್ ನಾನು ಹೊರಡ್ತೀನಿ ತಪಸ್ ಮಾಡ್ಕೊಳ್ಳಕ್ಕೆ ಅಂತ. ಆವಾಗ ದೇವಹೂತಿ ಅಂತಾರೆ, ಅಯ್ಯೋ ಸ್ವಾಮಿ, ನಂಗೆ ನೀವು ಬ್ರಹ್ಮಜ್ಞಾನನೇ ಹೇಳ್ಕೊಡ್ಲಿಲ್ಲ, ನಾನ್ ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದೆ ಅದೇ ಕಾರಣಕ್ಕೆ, ಮತ್ತೆ ನಂಗೆ ಹೇಳ್ಕೊಡಿ ಅಂತ. ಅದಕ್ಕೆ ಕರ್ತಮ್ರು ಅಂತಾರೆ, ಇಲ್ಲ ನಾನ್ ನಿಂಗೆ ಹೇಳ್ಕೊಡಲ್ಲ, ನಿನ್ ಗರ್ಭದಲ್ಲಿ ಆಲ್ರೆಡಿ ಭಗವಂತ ಇದ್ದಾನೆ, ಭಗವಂತನೇ ನಿಂಗೆ ನಿನ್ ಮಗನಾಗಿ ಬಂದು ಹೇಳ್ಕೊಡ್ತಾನೆ ಅಂತ ಹೇಳಿ ಅವ್ರದ್ದು ಪ್ರಸವ ಆಗೋ ತನಕ ಇದ್ದು ಭಗವಂತನ ದರ್ಶನ ಮಾಡ್ಕೊಂಡು ಅವ್ರ ತಪಸ್ ಮಾಡಕ್ಕೆ ಹೊರಟು ಬಿಡ್ತಾರೆ ಕರ್ತಮ್ ಪ್ರಜಾಪತಿ. ಈ ಹುಟ್ಟಿರೋ ಮಗುಗೆ ಕಪಿಲ ವಾಸುದೇವ ಅಂತ ಹೆಸರಿಡ್ತಾರೆ ನೋಡಿ. ಇವರೇ ಕಪಿಲ ಗೀತ ಹೇಳೋದು. ನಮ್ಗೆಲ್ಲ ಕಪಿಲ ಗೀತ ಅಂದ್ರೆ ಗೊತ್ತಾಗತ್ತೆ, ಅಷ್ಟು ಫೇಮಸ್ ಕಪಿಲ ಗೀತ ಅನ್ನೋದು. ಅದು ಕಪಿಲ ವಾಸುದೇವ ಭಗವಂತ ಹೇಳಿರೋ, ಇದು ತಾಯಿಗೆ ಹೇಳಿರೋ ಗೀತೆ ಅದು. ಇವರು ಕಪಿಲ ವಾಸುದೇವರು ಯುವಕರಾಗ್ತಾರೆ. ಆಮೇಲೆ ತಾಯಿ ಕೇಳ್ತಾಳೆ, ಸ್ವಾಮಿ ನೋಡಿ, ನನ್ ಗಂಡ ವೈರಾಗ್ಯದಿಂದ ಅವ್ರು ತಪಸ್ ಮಾಡ್ಕೊಳಕ್ ಹೊಟ್ಟೋದ್ರು, ನಂಗೂ ಇಷ್ಟು ವರ್ಷಗಳಾದ್ರೂ ವೈರಾಗ್ಯ ಬರ್ಲಿಲ್ಲ, ಇವಾಗ ತಮ್ಮನ್ ಕೇಳ್ತಾ ಇದ್ದೀನಿ, ನಂಗೂ ಆ ಬ್ರಹ್ಮಜ್ಞಾನವನ್ನು ಹೇಳ್ಕೊಡಿ, ನಂಗೂ ಉದ್ಧಾರ ಆಗೋದಿದೆ ಅಂತ. ಆವಾಗ ಕಪಿಲ ರೂಪಿ ಭಗವಂತ ತಾಯಿನ ಕೂರ್ಸ್ಕೊಂಡು ಎಲ್ಲ ಭಗವಂತನನ್ನ ಸೇರ್ಬೇಕು, ಮೋಕ್ಷ ಪಡಿಬೇಕಂದ್ರೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರೆ. ಈ ಸತ್ಸಂಗ ಮಾಡ್ಬೇಕು, ಎಲ್ಲಾದ್ರ ಮೇಲೂ ಆಶೆಗಳನ್ನು ಬಿಡ್ಬೇಕು, ವೈರಾಗ್ಯವನ್ನು ಸಂಪಾದಿಸ್ಬೇಕು, ಅದು ಏನೇನು ಉಪಾಯ
ಯೋಗ ಅಂದ್ರೆ ಉಪಾಯ. ಸೊ ಸಂಖ್ಯಾ ಯೋಗ ಅನ್ನೋದನ್ನ ಅದರಿಂದ ಹೇಳ್ಕೊಡ್ತಾರೆ ಇವ್ರಿಗೆ. ಅದಾದ್ಮೇಲೆ ದೇವ್ರ ಕಡೆ ನಾವು ಮುಖ ತೋರಿಸ್ಬೇಕು. ದೇವ್ರ ಕಡೆ ನಾವು ಬೆನ್ನು ತೋರಿಸಿದ್ರೆ ಅಂಧಮ್ ತಮಸ್ಸಿಗೆ ಬಿದ್ದೋಗ್ತೀವಿ. ಆವಾಗ ಮತ್ತೆ ನರಕ, ಮತ್ತೆ ಹುಟ್ಟು, ಮತ್ತೆ ತಾಯಿ ಗರ್ಭ, ಅಲ್ಲಿ ಏನೇನ್ ಕಷ್ಟ ಪಡ್ತೀವಿ ಎಲ್ಲ ಪ್ರತಿಯೊಂದು ಆ ಕಪಿಲ ಗೀತೆನಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಗೆ ಯಾವಾಗಾದ್ರೂ ಟೈಮ್ ಇದ್ದಲ್ಲಿ ಅದನ್ನೇ ಸಪರೇಟ್ ಆಗಿ ಎಲ್ಲಾದ್ರೂ ಕೇಳಿ ಇಲ್ಲ ಓದಿ. ಆದ್ರೆ ನಾನಾದ್ರೂ ಇನ್ಯಾವಾಗಾದ್ರೂ ಸಪರೇಟ್ ಆಗಿ ಅದನ್ನೇ ಹೇಳ್ತೀನಿ. ಅದು ಯಾಕೆ ಅಂದ್ರೆ ಸ್ವಲ್ಪ ಕಷ್ಟವಾಗಿದ್ದು ನಂಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ. ಹಾಗಾಗಿ ನಾನು ಇವಾಗ ಅದಕ್ಕೆ ಡೀಪ್ ಆಗಿ ಹೋಗ್ತಾ ಇಲ್ಲ. ಒಟ್ಟಿನ ಮೇಲೆ ತಾಯಿಗೆಲ್ಲ ಬೋಧನೆ ಮಾಡಿಬಿಟ್ಟು ತಾನು ಹೊರಟು ಬಿಡ್ತಾರೆ ಕಪಿಲ್ನ ರೂಪ ಭಗವಂತ. ಇವರು ದೇವಹೂತಿ ಕೂಡ ಅವರು ಮಗ ಹೇಳಿದ ಪ್ರಕಾರನೇ ಜೀವನ ಮಾಡಿ ವೈರಾಗ್ಯ, ಭಕ್ತಿ ಫಸ್ಟೇ ಇರತ್ತೆ. ವೈರಾಗ್ಯ ಅದೆಲ್ಲ ಪಾಲನೆ ಮಾಡಿದ್ರಿಂದ ವೈರಾಗ್ಯನೂ ಬರುತ್ತೆ, ಜ್ಞಾನನೂ ಬರುತ್ತೆ, ಮೋಕ್ಷವನ್ನೇ ಪಡೀತಾರೆ. ಅಲ್ಲಿ ಕರ್ದಮರು ಕೂಡ ತಪಸ್ ಮಾಡಿ ಭಗವಂತನನ್ನು ಸೇರ್ತಾರೆ. ನೋಡಿ, 100 ವರ್ಷ ತಪಸ್ ಮಾಡಿದ್ದಾರೆ ಕರ್ದಮರು. ಯಾಕೆ? ಒಳ್ಳೆ ಹೆಂಡತಿ ಸಿಗ್ಬೇಕು ಅಂತ. ನೋಡಿ, ಅದರ ಫಲವಾಗಿ ಎಂತ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ. ಅಂತ ಒಳ್ಳೆ ಹೆಂಡತಿಯಿಂದ ಎಂತ ಒಳ್ಳೆ ಹೆಣ್ಮಕ್ಳು, ಮತ್ತೆ ಭಗವಂತನೇ ಅವರು ಮಗನಾಗಿ ಬಂದಿದ್ದಾನೆ. ಎಷ್ಟು ದೊಡ್ಡ ಸಾಧನೆ ಅಲ್ವಾ. ಹಾಗೆ ದೇವಹೂತಿ ಕೂಡ ಅವರು ಸಮಗ್ರ ಭೂಮಂಡಲದ ರಾಜನ ಮಗಳು. ಎಷ್ಟು ಸುಂದರವಾಗಿರೋ ಹುಡುಗಿ ಇರ್ತಾಳೆ ಮದ್ವೆಗೆ ಮುಂಚೆ. ಅಷ್ಟು ಇದ್ರೂ ಕೂಡ ಅದ್ಯಾವುದು ಇಷ್ಟಪಡದೆ ಒಂದು ಋಷಿ ಹತ್ರ ಬಂದು ಪತಿ ಆಗ್ಬೇಕು ಅಂತ ಅನ್ಕೊಂತಾಳೆ. ನೋಡಿ, ಅಷ್ಟು ವೈರಾಗ್ಯ ಅದೆಲ್ಲ ಇರೋದ್ರಿಂದಾನೇ ಭಗವಂತನನ್ನೇ ಮತ್ತೆ ಎಷ್ಟು ಒಳ್ಳೆ ಸೇವೆ ಮಾಡ್ತಾಳೆ ಗಂಡನನ್ಗೆ, ಏನು ಅಪೇಕ್ಷೆ ಇಲ್ಲದೆ. ಸೊ ಹಾಗಾಗಿ ಎಷ್ಟು ಲೌಕಿಕ ಸುಖಾನು ಅನುಭವಿಸ್ತಾಳೆ, ಸಾಕ್ಷಾತ್ ಭಗವಂತನನ್ನೇ ಮಗನಾಗಿ ಪಡೀತಾಳೆ. ಈ ಕಥೆನಲ್ಲಿ ನಮ್ಗೆ ಒಳ್ಳೆ ಲೆಸನ್ ಇದೆ ಸ್ನೇಹಿತರೆ. ಫಸ್ಟ್ ನಾವು ತಂದೆ ತಾಯಿಯಾಗಿ ನಮ್ಮ ಮಕ್ಕಳಿಗೆ ಮದುವೆ ಮಾಡೋ ಹಾಗಿದ್ರೆ ಫಸ್ಟ್ ನಾವು ಭಗವಂತನನ್ನು ಕೇಳ್ಕೋಬೇಕು. ಮಗ ಆಗ್ಲಿ ಮಗಳಾಗ್ಲಿ ಮದುವೆ ಮಾಡೋವಾಗ ಅವ್ರಿಗೆ ಸೊಸೆ ಆಗ್ಲಿ ಹಳೆ ಆಗ್ಲಿ ಒಳ್ಳೆ ಬುದ್ಧಿವಂತನಾಗಿರೋ ಅಂತ ಒಂದು ಹುಡುಗ ಬೇಕು ಅಂತ. ಅಷ್ಟೇ ಹೊತ್ತು ಸಂಪತ್ತಿದೆ ಅಂತ, ಓದಿದೆ ಅಂತ, ಕೆಲಸ ಇದೆ ಅಂತ ನೋಡದೆ ಒಳ್ಳೆ ಶೀಲ ಇದೆಯಾ ಅಂತ ನೋಡಿ ಮದ್ವೆ ಮಾಡ್ಬೇಕು. ಹುಡುಗ ಹುಡುಗಿಯರು ಕೂಡ ಅಷ್ಟೇ, ಮದ್ವೆ ಆಗ್ಬೇಕಾಗಿದ್ದಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ಒಳ್ಳೆ ಗಂಡ ಕೊಡು, ಇಲ್ಲ ಒಳ್ಳೆ ಹೆಂಡತಿ ಕೊಡು ಅಂತ. ಯಾಕೆ ಅಂದ್ರೆ ಇವಾಗ ನಾವೇ ನಮ್ ಸುತ್ತಮುತ್ತ ನೋಡ್ತಾ ಇದ್ದೀವಿ, ಮದ್ವೆಗಳೆಲ್ಲ ಎಷ್ಟು ಸುಲಭವಾಗಿ 2-3 ವರ್ಷಗಳಲ್ಲೇ ಡೈವರ್ಸ್ ತನಕ ಬಂದ್ಬಿಡ್ತಾ ಇದೆ. ಹಾಗಾಗಿ ತಂದೆ ತಾಯಿ ಆಗ್ಲಿ ಹುಡುಗರು ಹುಡುಗಿರಾಗ್ಲಿ ಮದ್ವೆಗ್ ಮುಂಚೆ ಖಂಡಿತವಾಗ್ಲೂ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆಯವ್ರು ಸಿಗ್ಬೇಕು ಅಂತ ನೋಡಿ, ಆಮೇಲೆ ಇವರು ಕೂಡ ಮದ್ವೆ ಮಾಡ್ಕೊಂಬೋವಾಗ ಅವ್ರನ್ನೆಲ್ಲ ಕರೆಕ್ಟ್ ಆಗಿ ಪರಿಶೀಲಿಸಿ ಮದ್ವೆ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.